ಹಲೋ ನಮಸ್ತೆ, ನಾನು ನಿಮ್ಮ ಶ್ರೀ ಸೌಮ್ಯ ಪುನೀತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಕನ್ನಡ ವ್ಲಾಗ್. ಇದು ನನ್ನ ತಮ್ಮನ ಎಂಗೇಜ್ಮೆಂಟ್ ವಿಡಿಯೋ ಆಗಿರುತ್ತೆ. ತುಂಬ ದಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ತೆಗೆದಿದ್ದು, ಬಟ್ ನಾನು ಅದನ್ನು ಹಾಗೆ ಗ್ಯಾಲರಿಯಲ್ಲಿ ಇದ್ದೋಗಿತ್ತು. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಒಂದರಲ್ಲಿ ಒಂದು ಐ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಅಷ್ಟರಲ್ಲೇ ಅದು ತುಳಿದ್ಬಿಡ್ತಾರೆ ಸ್ವಲ್ಪ ಜನ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಆಗಿದ್ದು, ಸೊ ಅದರಿಂದ ಆ ಮೂಡ್ ಅಪ್ಸೆಟ್ ಆಗಿ ಎಲ್ಲ ಬಿಟ್ಬಿಟ್ಟೆ. ಸೊ ಈಗ ಎಲ್ಲ ಕಂಟಿನ್ಯೂ ಮಾಡಿ ಏನೇ ಕಷ್ಟ ಬರಲಿ ಹೋಗೋಣ ಅಂತ. ಇದು ನನ್ನ ತಮ್ಮನ ಎಂಗೇಜ್ಮೆಂಟ್ ವಿಡಿಯೋ ಆಗಿರುತ್ತೆ. ಸೊ ಹುಡುಗ ಬಂದು ಚಿನ್ನದ ಗಣಿ ಕೋಲಾರಿಂದ, ಸೊ ಹುಡುಗಿ ಬಂದು ಬೆಣ್ಣೆ ದೋಸೆ ದಾವಣಗೆರೆಯಿಂದ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುದ್ದಾಗಿ ಬೆಣ್ಣೆ ಥರನೇ ಇದ್ದಾಳೆ ಹುಡುಗಿನೂ. ಸೊ ಹೆಂಗಪ್ಪ ಅಂದರೆ ಫಸ್ಟು ಲವ್ ಅಂದರೆ ಪ್ರಪೋಸ್ ಮಾಡಿದ್ದಾನೆ ನನ್ನ ತಮ್ಮ. ಸೊ ಆ ಹುಡುಗಿ ಏನು ಮಾಡಿದ್ದಾಳೆ ಅಂದರೆ ಡೈರೆಕ್ಟ್ ಆ ಅಮ್ಮಗೆ ಹೇಳಿದ್ದಾಳೆ, ಈ ಥರ ಇದೆ ಹುಡುಗ, ಏನು ಮಾಡೋಣ, ಹಿಂಗೆ ಪ್ರಪೋಸ್ ಮಾಡಿದ್ದಾರೆ ಅಮ್ಮ ಅಂತ. ಸೊ ಅವರು ಬಂದವರು ಸರಿ ಒಂದಿನ ಹೋಗಿ ನೋಡೋಣ ಅಂತಲೂ ಹೇಳಿದ್ರಂತೆ. ಅದಕ್ಕೆ ಬಂದಿದ್ದರು. ಬಟ್ ಆವತ್ತು ಪಿತೃಪಕ್ಷ ಇತ್ತು. 10ನೇ ತಾರೀಕು ಅಂದರೆ 7ನೇ ತಾರೀಕು ಸೆಪ್ಟೆಂಬರೇ ಸ್ಟಾರ್ಟ್ ಆಗಿತ್ತು. 21ನೇ ತಾರೀಕುವರೆಗೂ ಇತ್ತು ಪಿತೃಪಕ್ಷ. ಅದರಿಂದ ಮಾತುಕತೆ ಬೇಡ ಅಂತೇಳಿದರು. ಅದಕ್ಕೆ ಸುಮ್ಮನೆ ಬಂದು ಹೋಗ್ತೀವಿ ಅಂತೇಳಿದರು. ಬಂದೋಗಿದ್ರೆ ಹೆಂಗೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ದಿರ ಇರೋಕ್ಕಾಗುತ್ತಾ ಅಂತ ನಾವು ಸರಿ ಒಪ್ಪಿಗೆ ನಮ್ಮ ಕಡೆಯಿಂದ ಸ್ವಲ್ಪ ಒಂದು 50% ಒಪ್ಪಿಗೆ ಅಂತೇಳೋ ಥರ ಹುಡುಗಿಗೆ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಇಬ್ಬರಿಗೂ ಒಪ್ಪಿಗೆ ಇರೋದ್ರಿಂದ ಅವರು ಮಾತುಕತೆ ಎಲ್ಲ ಮಾಡಿದ್ರು. ಸೊ ಅದಾದಮೇಲೆ ಎಲ್ಲ ಒಪ್ಕೊಂಡಿರೋದ್ರಿಂದ ಹಂಗೆ ಇದು ನೀವು ಬಂದು ಹೋಗೋವರೆಗೂ ನಾವು ಒಪ್ಪಿಗೆ ಕೊಡೋಕ್ಕಾಗಲ್ಲ, ನೀವು ಬರಬೇಕು ಫಸ್ಟು ಗಂಡಿನ ಮನೆಯವರು ಅಂತ. ಹುಡುಗನ ಮನೆಯವ್ರು ಬಂದಿರೋ ಇದ್ದರೆ ನಾವು ಹೆಂಗೆ ಒಪ್ಕೊಳ್ಳಿ ಅಂತ ಅವರು ಅಂತಾಯಿದ್ರು. ಸೊ ನಮ್ಮ ಕಡೆ ಏನು ಮಾಡಬೇಕು ನಾವು ಇಲ್ಲೇ ಮಾಡಿದ್ರಿ, ಬಟ್ ಅವ್ರು ಒಪ್ಕೊಳ್ಳಿಲ್ಲ. ಸೊ ಅದಕ್ಕೆ ಬರೋಕ್ಕೆ ಹೇಳಿದ್ರಲ್ಲ ಅಂತ ನಾವು ಎಲ್ಲ ಹೋಗ್ತಾಯಿದ್ರಿ. ನನ್ನ ತಮ್ಮ ಮುಖದಲ್ಲಿ ನಗು ನೋಡಿ ಚೆನ್ನಾಗಿದೆ. ಅವನು ಯಾವಾಗೂ ಹಂಗೆ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಡ್ತೀನಿ, ಅವನು ಅವ್ರ ಹುಡುಗಿನೂ. ಸೊ ಇದು ದಾವಣಗೆರೆ ಮಾರ್ನಿಂಗ್ 4:30ಗೆಲ್ಲ ಇಳ್ದಿದ್ರಿ. ಸೊ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸೊ ರೆಡಿ ಆದ್ರಿ. ಆಮೇಲೆ ಅವ್ರ ಮನೆಯವರು ಎಲ್ಲರೂ ಬಂದು ಮಾತುಕತೆ ಮಾಡಿದ್ರು. ಅದಾದಮೇಲೆ ಒಪ್ಪಿಗೆ ಆದಮೇಲೆ ಇಬ್ರಿಗೂ ಸ್ವೀಟ್ ಎಲ್ಲ ಕೊಟ್ಟು ಎಂಜಾಯ್ ಖುಷಿಯಾಗಿದ್ದರು. ಅದಾದಮೇಲೆ ನಾವು ಹೂವು ಮುಡಿಸೋದು ಮತ್ತು ಅರ್ಶಿನ ಕುಂಕುಮ ಕೊಡೋದೆಲ್ಲ ನಾನು ಸ್ಟಾರ್ಟ್ ಮಾಡಿದೆ. ಮತ್ತು ಎಲ್ಲ ಆದಮೇಲೆ ಆರತಿ ಎತ್ತಿ ಅವಳಿಗೂ ಅವರಿಬ್ಬರು 100 ವರ್ಷ ಚೆನ್ನಾಗಿ ಸುಖವಾಗಿ ಮಕ್ಕಳು ಎತ್ಕೊಂಡು ಸುಖವಾಗಿ ಸಂಸಾರ ಮಾಡಿಕೊಂಡು ಅವ್ರ ಕಷ್ಟ ಸುಖನ ಇಬ್ಬರು ಆಗಿ ಎಂಜಾಯ್ ಮಾಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಿಂಗೆ ಎಲ್ಲ ಆದಮೇಲೆ ಎಲ್ಲರೂ ಬಂದಿದ್ದರು, ಅಕ್ಕಪಕ್ಕ ಜನನೂ ಅಷ್ಟೇ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು. ಸೊ ಎಲ್ಲ ನಮ್ಮ ಚಿಕ್ಕಪ್ಪನೇ ವಿಡಿಯೋ ಮಾಡಿದ್ದು. ನನ್ನ ಹತ್ರ ಫೋನೇ ವಿಡಿಯೋ ಮಾಡೋಕ್ಕಲ್ಲ, ನಾನು ಕುತ್ಕೊಳ್ಳೋಕ್ಕೂ ಟೈಮ್ ಇದ್ದಿಲ್ಲ ಅವ್ನ ಮದುವೆಯಲ್ಲಿ. ಸೊ ಅಂದ್ರೂ ಒಂಥರ ಎಂಜಾಯ್ ಮಾಡಿಕೊಂಡು ದೊಡ್ಡವಳು ಅನ್ನೋ ಇದರಲ್ಲಿ ಎಂಜಾಯಲ್ಲೇ ಹೋದೆ. ನಾನು ಎಲ್ಲ ಖುಷಿಯಾಗೇ ಮಾಡಿದೆ. ನನ್ನ ಮುಖದಲ್ಲಿ ನೀವು ನೋಡ್ಬೋದು ಖುಷಿಯಾಗಿದ್ದೆ. ಸೊ ಒಂಥರ ಎಲ್ಲರಿಗಿಂತ ದೊಡ್ಡವಳು ಅನ್ನೋ ಫೀಲು ಇತ್ತು. ಆ ಕಡೆ ಒಂದು ಕಡೆ ನನಗಿಂತ ಚಿಕ್ಕವನು ಕಾಲಿಗೆ ಬೀಳೋದು ಅದೆಲ್ಲ ಒಂಥರ ಫೀಲಿಂಗ್ ಅಲ್ವಾ ಎಲ್ಲ ಅಕ್ಕಂದಿರಿಗೂ. ನಿಮಗೂ ಆ ಥರನೇ ಅನಿಸಿರುತ್ತೆ. ಸೊ ನನಗೆ ಇವಾಗೂ ಆ ಖುಷಿನೇ ಖುಷಿಯಾಗಿ ವಿಡಿಯೋ ನೋಡಿದಾಗೆಲ್ಲ ಅಂದ್ಕೊತೀನಿ. ತುಂಬ ಎಂಜಾಯ್ಮೆಂಟಾಗಿ ಮದುವೆನೂ ನಡೀತು, ಎಂಗೇಜ್ಮೆಂಟು ನಡೀತು. ತುಂಬ ಖುಷಿ ಆಯಿತು. ಸೊ ಮದುವೆ ವಿಡಿಯೋನು ನಿಮ್ಮ ಜೊತೆ ಹಂಚ್ಕೊತೀನಿ. ಇದು ಬಂದು ಎಂಗೇಜ್ಮೆಂಟ್ ವಿಡಿಯೋ ಆಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ.